ನಾಗಮಣಿ ಸಿಗೋದು ನನ್ ಮಗನ್ಗೆ. ನಾಗಮಣಿ ನಮ್ದೆ, ನಾಗನಿಧಿನೂ ನಮ್ದೆ. ಆ ಸೀರೆ ನನ್ ಮೇಲೆ ಬೀಳ್ಬೇಕು, ಅದ್ ನನಗ್ ಸಿಗ್ಬೇಕು. ಅನಿರುದ್ಧ ದೊಡ್ಡ ನಿಂತ್ಬಿಟ್ಟಿದ್ದಾನೆ. ಏನಮ್ಮ ಈ ಪರೀಕ್ಷೆ? ನಿನ್ ಪುಣ್ಯ ಅಂತ ನನಗೆ ಗೊತ್ತಾಯ್ತು. ಈ ಸೀರೆ ನಿನ್ ಮೇಲೆ ಬಿದ್ದಿದ್ರೆ ನೀನ್ ಯಾರು ಅಂತ ಕಂಡಿಡ್ದು ಸಾಯಿಸ್ತಾ ಇದ್ರು ಪುಣ್ಯ. ಅದಕ್ಕೆ ಈ ಸೀರೆ ನನ್ನ ಮೇಲೆ ಬೀಳ್ಲಿ ಅಂತ ಅಡ್ಡ ಬಂದೆ. ನನ್ನ ಕ್ಷಮಿಸು. ಅದ್ಭುತ ಗುರುಗಳೇ, ಅದ್ಭುತ. ನಿಜವಾಗ್ಲೂ ಇಲ್ಲಿ ನಡೆದಿದ್ದು ಪವಾಡನೆ. ಅರವಿಂದ ಉಡುಗೊರೆಯಾಗಿ ತಂದಿರೋ ಸೀರೆನ ಸುಟ್ಟು ಬೂದಿ ಮಾಡಿದ್ರು. ಅದು ಮತ್ತೆ ಸೀರೆ ಆಗಿ ಹೋಗಿ ಅನಿರುದ್ಧ ಮೇಲೆ ಬಿತ್ತು. ನಿಮ್ಮ ಆಶೀರ್ವಾದ, ಗರುಡ ರಕ್ಷೆ, ನಮ್ಮ ವಂಶಕ್ಕೆ ಶ್ರೀರಾಮ ರಕ್ಷೆ. ಈಗ ಹೇಳಿ ಗುರುಗಳೇ, ನಾಗಪಂಚಮಿ ದಿನ ನಾಗಮಣಿ ಸಿಗುತ್ತಾ? ಅದು ನಮ್ಮ ಕೈಜಾರಿ ಹೋಗೋದಿಲ್ಲ ತಾನೇ? ಹೇಳಿ ಗುರುಗಳೇ. ಆ ತಾಯಿಗೆ ಅರ್ಪಿಸಿರೋ ಸೀರೆ ಮತ್ತೆ ದಿವ್ಯ ವಸ್ತ್ರವಾಗಿ ವಾಪಸ್ ಬಂದಿದೆ. ನಾಗಪಂಚಮಿ ದಿನ ದರ್ಶನ ಕೊಡೋ ಆ ನಾಗಮಣಿನ ತಗೊಂಡು ಈ ದಿವ್ಯ ವಸ್ತ್ರದಲ್ಲಿ ಅದನ್ನ ಸುತ್ಕೊಂಡು ಹೋಗಿ ಶಿವಬೇಲಂನಲ್ಲಿ ಇರುವ ಅಮರಲಿಂಗೇಶ್ವರನಿಗೆ ಅಭಿಷೇಕ ಮಾಡಿಸಿದ್ರೆ ನಾಗಮಣಿ ಇನ್ಯಾವತ್ತೂ ನಿನ್ ಕೈಜಾರಿ ಹೋಗಲ್ಲ ಧನಂಜಯ. ಧನ್ಯವಾದ ಗುರುಗಳೇ. ತಗೋ ಧನಂಜಯ. ನಾಗಮಣಿ ಕೈಗೆ ಸೇರಿದ್ರೆ ಆ ನಾಗನಿಧಿ ಪಾತಾಳದಲ್ಲೇ ಇದ್ರೂ ಇದೇ ಕೈಯಿಂದ ನಾನು ಅದನ್ನ ಹೊರಗೆ ತೆಗಿತೀನಿ. ಇದು ಶತಸಿದ್ಧ. ಅರವಿಂದ, ಈ ವಸ್ತ್ರನ ತಗೊಂಡೋಗಿ ಗರುಡ ದೇವನ ಪಾದದ ಹತ್ರ ಇಟ್ಟು ಪೂಜೆ ಮಾಡಿ. ಅನಿರುದ್ಧ, 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 ಅನಿರುದ್ಧ. ದೇವ್ರ ದರ್ಶನ ಆದ್ಮೇಲೆ ಇನ್ಯಾರ ದರ್ಶನಕ್ಕೋಸ್ಕರ ಕಾಡ್ ಒಳಗಡೆ ಹೋಗ್ತಾ ಇದ್ಯಾ? ನನ್ನ ಕಾರ್ ಆ ಕಡೆ ಇದೆ. ಆ ಕಾರ್ ಹೆಸರು ಪುಣ್ಯನಾ? ಪರವಾಗಿಲ್ಲ ಅನಿರುದ್ಧ, ನಿಜ ಹೇಳ್ಬಿಡು. ಹಿಂದೆ ಮುಂದೆ ಏನು ಇಲ್ದಿರೋಳ ಬಗ್ಗೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ? ಅವಳು ಸತ್ತು ಹೋದ್ಲು, ಅವಳು ಶವ ಇಲ್ಲೆಲ್ಲೋ ಸಿಕ್ತು ಅಂತ ಯಾರಾದ್ರೂ ಒಬ್ರು ನಂಗೆ ಹೇಳಿದ್ರು ಬೇಕಾಗಿರೋ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡು ಅಳೋಕೆ ಸ್ವಲ್ಪ ಜನರೆಲ್ಲ ಕರ್ಕೊಂಡು ನಾನು ಕೂಡ ಅವ್ರ ಜೊತೆನೆ ಬರ್ತಾ ಇದ್ನಲ್ಲ. ಒಂದ್ ವೇಳೆ ಅವಳೇನಾದ್ರೂ ಬದುಕಿದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೆ ಸಾಕು ಅತ್ತೆ. ಪುಣ್ಯನ ಎಲ್ಲೂ ಬದುಕ್ತಾ ಇರೋ ತರ ಮಾಡಿ ಸಾಯಿಸ್ಬೇಕು ಅನ್ಕೊಂಡಿರೋರಲ್ಲಿ ನೀವು ಕೂಡ ಒಬ್ರು. ಸುಮ್ಮನೆ ಬಂದು ಕತೆ ಹೇಳ್ಬೇಡಿ. ಏಯ್, ಯಾರೋಳು? ನಮ್ ಬಂಧುನಾ? ಅಲ್ಲ. ನಮ್ಮೂರೋಳ? ಅಲ್ಲ. ನಮ್ ವಂಶದೋಳ? ಅಲ್ಲ. ದಿಕ್ಕು ದೆಸೆ ಇಲ್ದಿರೋಳ ನಾನು ನಮ್ಮಣ್ಣ ಏನಂತ ಕರಿತೀವಿ ಅಂತ ಗೊತ್ತಾ? ಶತ್ರು. ನೀನು ಮಾಡ್ತಾ ಇರೋ ಇವೆಲ್ಲ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೋಬೇಡ ಅನಿರುದ್ಧ. ನನ್ನ ಮನಸ್ಸಿಂದ ಒಂದು ಮಾತು ಹೇಳ್ತಾ ಇದ್ದೀನಿ. ನನ್ನ ಮಗಳು ಪರ್ಣಿಕಾಗೆ ನೀನಂದ್ರೆ ಪ್ರಾಣ. ನೀನಿಲ್ಲ ಅಂದ್ರೆ ಅವಳು ಬದುಕಲ್ಲ. ಅವಳು ಹುಟ್ಟಾಗ್ಲಿಂದ ಅವಳು ನಿನ್ಗೆ ಅತ್ತೆ ಮಗಳಾಗಿದ್ರು ಕೂಡ ಅವಳ ಪ್ರೀತಿ ನಿನ್ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಅವಳು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಿದೆ ಅನಿರುದ್ಧ. ಆದ್ರೂ ಪ್ರಾಣ ಕೊಡೋರ್ನ ನಾವು ಪ್ರೀತಿ ಮಾಡ್ಬೇಕೇ ಹೊರತು
ಪ್ರಾಣ ಹೋಗಿರೋರ್ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡ್ಬೇಕು ಅಳಿಮಯ್ಯ? ಪದೇ ಪದೇ ಅಳಿಮಯ್ಯ ಅಳಿಮಯ್ಯ ಅಂತ ಕರಿಬೇಡಿ ಅತ್ತೆ, ಅದನ್ನ ಕೇಳಿದ್ರೆ ಒಂಥರ ಆಗುತ್ತೆ. ನಿನ್ ಸ್ವಂತ ಅತ್ತೆ ನಾನು ಅಳಿಮಯ್ಯ ಅಂತ ಕರಿಬಾರ್ದಾ? ಅದು ಅಲ್ಲದೆ ನೀ ನನ್ನ ಮಗಳನ್ನ ಮದ್ವೆ ಆಗೋನು. ಅದು ಸಾಧ್ಯನೇ ಇಲ್ಲ. ನಿಮ್ ಮಗಳು ತರ ನೀವೂನು ಕನ್ಸ್ ಕಾಣೋದನ್ನ ನಿಲ್ಲಿಸ್ಬಿಡಿ. ಏ ನಾಗಮಣಿ ಸಿಕ್ಕಿದ್ರೆ ಅದರಿಂದ ನಮ್ಗೆ ನಾಗರಿದ್ದೆ ಸಿಗುತ್ತೆ ಕಣೋ. ಪರ್ಣಿಕಾ ರಾಜಕುಮಾರಿ ಆಗ್ತಾಳೆ, ನಿನ್ನ ರಾಜ್ಕುಮಾರ ಮಾಡಿಸ್ತೀರೋ? ಈ ಹರಿನಗರನ, ಮಗದ ದೇಶವನ್ನು, ಕುಂತಲ ರಾಜ್ಯವನ್ನ ಮಾಡೋಷ್ಟು ಶಕ್ತಿ ಬರುತ್ತೆ ಅಳಿಮಯ್ಯ. ಇದೊಂಥರ ಮಕ್ಕಳಿಗೆ ಚಂದಮಾಮ ಕತೆ ಹೇಳ್ತಿರೋ ತರ ಇದೆ. ಏಯ್, ಇದೇನ್ ಚಂದಮಾಮ ಕತೆ ಅಲ್ವೋ, ಮುಂದೆ ಆಗುವಂತ ಕತೆ. ನಿನ್ನನ್ನು ನಂಬಿದ್ರೆ ನಿನ್ನ ಜೀವನ ಅದ್ಭುತವಾಗಿ. ನಂಬಲ್ಲ. ನಾನ್ ನಂಬಲ್ಲ. ನಿನ್ನ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ನಿನ್ನ ಯಾವ ಜನ್ಮದಲ್ಲೂ ನಂಬಲ್ಲ. ನನ್ನ ಅಪ್ಪನ ತಂಗಿಯಾಗಿ ನನಗೆ ಅತ್ತೆ ಆಗಿರೋ ಒಂದೇ ಒಂದು ಕಾರಣಕ್ಕೆ ನನ್ನ ಭವಿಷ್ಯದ ಬಗ್ಗೆ ತೀರ್ಮಾನ ತಗೊಳ್ಳೋ ಹಕ್ಕು ನಿಮಗಿಲ್ಲ. ನಿಮಗೆ ಬೇಕು ಅನ್ಕೊಂಡಿರೋ ನಾಗಮಣಿ, ನೀವು ಕನಸು ಕಾಣ್ತಾ ಇರೋ ನಾಗನಿಧಿ, ನನ್ನೇ ಮದುವೆ ಆಗಬೇಕು ಅನ್ಕೊಂಡಿರೋ ಪರ್ಣಿಕಾ, ಈ ಮೂರು ಕೂಡ ಯಾವತ್ತಿದ್ರೂ ಪುಣ್ಯನಿಗೆ ಸೇರ್ಬೇಕಾಗಿರೋದು. ನಾಗನಿಧಿಗೋಸ್ಕರ ನೀವು ಮಾಡಿರೋ ಯಾಗಕ್ಕಿಂತ ನಾಗಮಂಡಲಕ್ಕೋಸ್ಕರ ಪುಣ್ಯ ಮಾಡಿರೋ ತ್ಯಾಗ ದೊಡ್ಡದು. ಅವಳು ದೇವತೆ, ಅಮಾಯಕಿ ಅವಳು. ಅಷ್ಟು ಒಳ್ಳೆ ಮನ್ಸಿರೋ ಹುಡುಗಿನ ಸಾಯಿಸ್ಬೇಕು ಅನ್ಕೊಂಡಿರೋ ನೀವು ರಾಕ್ಷಸರು. ನಿಮ್ಮಂತ ಮನುಷ್ಯರ ಮಧ್ಯೆ ಬದುಕ್ತಾ ಇದ್ದೀನಲ್ವಾ, ನನ್ ದುರದೃಷ್ಟ. ಇನ್ನೂ ಅವಳಿಗೆ ತೊಂದರೆ ಮಾಡಕ್ಕೇನಾದ್ರೂ ಹೋದ್ರೆ ನನ್ನ ಅತ್ತೆ ಅಂತನೂ ನೋಡೋದಿಲ್ಲ. ಸ್ವಾಮಿ, ಏನ್ ನಡೀತಾ ಇದೆ? ರೇಣುಕಮ್ಮ ತಾಯಿನ ಕೇಳೋಣ ಅನ್ಕೊಂಡ್ರೆ ಹೆಜ್ಜೆ ಹೆಜ್ಜೆಗೂ ಅನಿರುದ್ಧವ್ರ ಅಪ್ಪ ಅವ್ರ ಕಡೆಯವರೇ ಇದ್ದಾರೆ. ಅಗ್ನಿಕುಂಡದಲ್ಲಿ ಬಿದ್ದು ಸುಟ್ಟು ಹೋಗಿರೋ ಸೀರೆ ಮತ್ತೆ ಮಾಮೂಲಾದ್ರೆ ಯಾರ ಮೇಲ್ ಬೀಳುತ್ತೋ ಅವ್ರಿಗೆ ನಾಗಮಣಿ ಸ್ವಂತ ಆಗುತ್ತೆ ಅಂತ ಗುರುಗಳು ಹೇಳಿದ್ರು. ಇವಾಗ ಅದು ಸೀರೆ ಅಲ್ಲ, ದಿವ್ಯ ವಸ್ತ್ರ. ಅದು ನಿನ್ ಮೇಲೆ ಬೀಳದೆ ಇರೋ ಹಾಗೆ ನಿನಗೆ ಅಡ್ಡಿ ಮಾಡಿದಾರಲ್ವಾ? ಅಡ್ಡಿ ಮಾಡಿಲ್ಲ ಸ್ವಾಮಿ, ನನಗನಿರೋದು ಅಡ್ಡ ನಿಂತಿದ್ದ. ನಿನ್ನ ಮುಂದೆ ನಿಂತು ನಿನ್ನನ್ನ ಹಿಂದೆ ನಿಲ್ಲಿಸಿದಾನಂದ್ರೆ ನಿನ್ನನ್ನ ಕಾಪಾಡೋಕೇನೆ ಪುಣ್ಯ. ಹೌದಮ್ಮ, ಆ ದಿವ್ಯ ವಸ್ತ್ರ ನಿನ್ ಮೇಲೆ ಬಿದ್ದಿದ್ರೆ ನಾಗಮಣಿ ನಿನಗೆ ಸಿಗುತ್ತೆ ಅಂತ ಹೇಳಿ ಮತ್ತೆ ಅವ್ರ ಮನೆಗೆ ನಿನ್ನನ್ನ ಕರ್ಕೊಂಡು ಹೋಗ್ತಿದ್ರು. ಆಗ ಅವರಿಗೆ ನೀನು ಯಾರು ಅಂತ ಗೊತ್ತಾಗ್ತಿತ್ತು, ಮತ್ತೆ ನಿನ್ನ ಪ್ರಾಣಕ್ಕೆ ತೊಂದರೆ ಆಗ್ತಾ ಇತ್ತು. ಪುಣ್ಯ ಪುಣ್ಯ ಸತ್ತೋಗಿರೋ ಅವು ವಾಪಸ್ ಬಂದಿದೆ. ಆ ಪುಣ್ಯ ಸತ್ತೋದ್ಲು ಅಂತ ಹೇಳಿದ್ರು ಕೂಡ ಅನಿರುದ್ಧ ನಂಬ್ತಾ ಇಲ್ಲ. ಅಂದ್ರೆ ನನ್ನ ಮಗಳ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾನೆ. ಅಷ್ಟಕ್ಕವಳು ಸತ್ತೋದ್ಲಾ ಇಲ್ವಾ? ದಿವ್ಯ ದೃಷ್ಟಿ ಇರೋ ನಾಗಸಾಧು ಹತ್ರ ತಿಳ್ಕೊತೀನಿ.
ಕತ್ತಲಾಗೋದ್ರೊಳಗೆ ಗುಡಿಸಲಿಗೆ ಹೋಗಮ್ಮ. ಹೋಗಮ್ಮ. ಆಯುಷ್ಮಾನ್ ಭವ. ನಾಗಸಾಧುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಂತುಕೊಂಡೇ ಸಾಷ್ಟಾಂಗ ನಮಸ್ಕಾರ ಹೇಳೋ ನೀನು ಮಾತಲ್ಲೇ ಕಾಲಹರಣ ಮಾಡುತ್ತಿದ್ದೀಯಲ್ಲ ಭದ್ರಾವತಿ. ಆಹಾ, ಅಪಾರ್ಥ ಮಾಡ್ಕೋಬೇಡಿ ಸ್ವಾಮಿಗಳೇ. ನಿಮಗೋಸ್ಕರ ಮೈಲಿಗಟ್ಲೆ ನಡ್ಕೊಂಡು ಬಂದಿದ್ದೀನಿ. ಸುಸ್ತಾಗಿರೋದಕ್ಕೆ ಈ ಥರ ನಮಸ್ಕಾರ ಮಾಡ್ತಾ ಇದ್ದೀನಿ. ಕ್ಷಮೆ ಇರಲಿ. ಏನಕ್ಕೆ ಬಂದೆ ಭದ್ರಾವತಿ? ಏನೋ ಒಂದು ವಿಷಯ ತಿಳ್ಕೊಬೇಕು ಅಂತ ಬಂದೆ. ಆಹಾ, ನಿಮ್ಮ ಬಗ್ಗೆ ಅಲ್ಲ ಸ್ವಾಮಿ, ಅದು ನನ್ನ ಕೋರಿಕೆ. ನಮ್ಮಣ್ಣ ಗುರಿ ಇಟ್ಟು ಹೊಡೆದಿರೋ ಗುಂಡೇಟಿಗೆ ಆ ಪುಣ್ಯ ದೇಹಕ್ಕೆ ಗುಂಡು ತಾಗಿ ಅವಳು ರಕ್ತ ಸುರಿಸ್ಕೊಂಡು ಹೋಗಿದ್ದಾಳೆ. ಪಾಪ ಪಾಪನೇ ಅಂತ ಅಂದ್ಕೊಳ್ಳಿ. ಗುಂಡೇಟ್ ತಿಂದಿರೋಂಥ ಹುಡುಗಿ ಅನಾಥ ಶವವಾಗಿ ಬಿದ್ದಿದಳೋ, ಇಲ್ಲ ಅಂತಂದ್ರೆ ಇಷ್ಟೊತ್ತಿಗಾಗ್ಲೇ ಯಾರಾದ್ರೂ ಶವ ಸಂಸ್ಕಾರ ಮಾಡಿರ್ತಾರೋ ಏನೋ, ಅದನ್ನ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ವಿಧಿ ಬರಹದ ಬಗ್ಗೆ ಆಗ್ಲಿ ಕರುಳಿನ ನೋವಿನ ಬಗ್ಗೆ ಕೇಳಬಾರ್ದು ಭದ್ರಾವತಿ. ಹಾ, ಕರುಳು ನೋವು ಅಂತಿದ್ರಲ್ಲ ಸ್ವಾಮಿ, ಅವಳೇ ನನ್ನ ಹೊಟ್ಟೆಲಿ ಹುಡ್ತವಳ? ಅವಳು ಯಾರೋ ಏನೋ. ಅವಳು ನಮ್ಮ ಮನೇಲಿ ಸ್ವಲ್ಪ ದಿನ ಕೆಲಸ ಮಾಡಿ ಕಳ್ತನ ಮಾಡಿ ಓಡೋಗಿದ್ದಕ್ಕೆ ನಮ್ಮಣ್ಣ ಅವಳ ಮೇಲೆ ದಾಳಿ ಮಾಡ್ದ. ಕಳ್ಳತನ ಮಾಡಿದ್ರು ಅವಳೊಬ್ಳು ಹೆಣ್ಣು ಅನ್ನೋ ಮಮಕಾರದಿಂದ ಶವ ಸಂಸ್ಕಾರ ಯಾರಾದ್ರೂ ಮಾಡಿದ್ರು ಇಲ್ವೋ ಅನ್ನೋ ಒಂದು ಕಾಳಜಿಯಿಂದ ಬದುಕಿದಳೋ ಇಲ್ವೋ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಸ್ವಾಮಿ. ಭದ್ರಾವತಿ, ನಿನ್ನಂತ ದುಷ್ಟ ಮನಸ್ಸಿನವಳಿಗೆ, ಸ್ವಾರ್ಥಿಗಳಿಗೆ ಖಂಡಿತ ದೈವಶಕ್ತಿ ಸಹಾಯ ಮಾಡಲ್ಲ. ನಿನಗೆ ಮಾತ್ರ ಅಲ್ಲ, ದಿವ್ಯ ದೃಷ್ಟಿಯಿಂದ ಹೇಳುವಂತ ನನಗೂ ಕೂಡ ಅದು ಸಹಾಯ ಮಾಡಲ್ಲ. ಆ ಹೆಣ್ಣು ಹುಡುಕಿ ಬದುಕಿದಾಳೋ ಸತ್ತಿದಾಳೋ ಅಂತ ಕೇಳೋಕೆ ಬಂದ್ಯಾ ಭದ್ರಾವತಿ? ನಿನಗೆ ತೊಂದರೆ ಆಗ್ಬಾರ್ದು ಅಂದ್ರೆ ಹುಷಾರಾಗಿ ಮನೆಗೆ ಹೋಗು. ಸಲಹೆ ಕೊಟ್ರಲ್ಲ, ಹೋಗ್ತೀನಿ ಬಿಡಿ. ನಮಸ್ಕಾರ. ಎಲ್ಲಿದ್ಯಾ ಪುಣ್ಯ? ಪುಣ್ಯ 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 ಕೇಳಿಸ್ತಾ ಇದ್ಯಾ ಪುಣ್ಯ? ನೀನ್ ರೇಣುಕಾಮ್ಮನ ಹತ್ರ ಬಂದಿದ್ಯಾ ಅಂತ ನನಗೆ ಗೊತ್ತು. ಮುಖ ಘರ್ಷಣ ಹಚ್ಚಿದ್ರು ಕೂಡ ಅದ್ ನೀನೇ ಅಂತ ನನಗೆ ಗೊತ್ತಾಯ್ತು. ನೀನ್ ಇಲ್ಲೇ ಎಲ್ಲೋ ಇದೆಯಾ? ಒಂದೇ ಒಂದ್ಸಲ ನನ್ನ ಎದುರಿಗೆ ಬಾ ಪುಣ್ಯ. ಪುಣ್ಯ ಪುಣ್ಯ ಪುಣ್ಯ. ಅನಿರುದ್ಧ್, ಗೊಲ್ಲಮ್ಮ, ಅಮ್ಮ, ಗೊಲ್ಲಮ್ಮ, ನನ್ನ ಕೂಗನ್ನ ನೀನು ಕೇಳಿಸ್ಕೊಂಡು ನೀನೇನೋ ಬಂದೆ. ಆದ್ರೆ ಪುಣ್ಯ ಏನಕ್ಕೆ ಬರ್ತಿಲ್ಲಮ್ಮ? ಅವಳು ಎಲ್ಲಿ ಹೋದ್ಲಮ್ಮ? ಎಲ್ಲಿದ್ದಾಳ ಅವಳು? ಎಲ್ಲೇ ಇದ್ರೂ ಅವಳು ಕ್ಷೇಮವಾಗಿರ್ತಾಳೆ.
ಪ್ರಾಣಾಪಾಯದಿಂದ ಆಚೆ ಬಂದಿರೋ ನನ್ನ ಮಗಳನ್ನ ನನ್ನ ಪ್ರಾಣದ ಹಾಗೆ ನೋಡ್ಕೋತೀನಿ. ನೀನೇನೂ ಭಯ ಪಡಬೇಡ. ಅಮ್ಮ ಅಮ್ಮ, ಒಂದೇ ಒಂದ್ಸಲ ಪುಣ್ಯನ ಹತ್ರದಲ್ಲಿ ನೋಡಬೇಕು ಅನ್ನಿಸ್ತಿದ್ಯಮ್ಮ. ಅವಳು ಕಳಶನ ಹೊತ್ಕೊಂಡು ರೇಣುಕಾ ಅಮ್ಮನವ್ರ ಹತ್ರ ಬಂದಿದ್ಲು, ನಾನು ಅದನ್ನ ನೋಡಿದೆ. ಅವಳು ಸಿಕ್ಕಾಕೊಂಡ್ರೆ ಅಪಾಯ ಆಗುತ್ತೆ ಅಂತ ಅನ್ಕೊಂಡ್ಲು ಏನು, ಅದಕ್ಕೆ ಮಾಯ ಆಗಿ ಹೋದ್ಲು. ಅವಳನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದೆ ಅಮ್ಮ. ಅವಳು ಎಲ್ಲಿದ್ದಾಳಮ್ಮ? ಈ ವನದೇವಿ ನೆರಳಲ್ಲಿದ್ದೀವಿ. ಮತ್ತೆ ನೀನು ಬಂಗ್ಲೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತ್ರ ಹೇಳ್ಬೇಡ. ಎಲ್ಲೇ ಇದ್ರೂ ಪುಣ್ಯನ ಸಂತೋಷದಿಂದ ಕ್ಷೇಮವಾಗಿ ನೋಡ್ಕೊಳ್ಳೋ ಅಂತ ಬಾಧ್ಯತೆ ನಂದು. ಸಾವು ಬದುಕಿನ ಹೋರಾಟದಿಂದ ಗೆದ್ದು ಬಂದಿರೋ ಪುಣ್ಯನ ನಾನು ನೋಡ್ಬೇಕಮ್ಮ. ಅವಳ ಹತ್ರ ಮಾತಾಡಬೇಕು ಅನ್ನಿಸ್ತಿದ್ಯಮ್ಮ. ಸಮಯ ಬಂದಾಗ ನಾನೇ ಹೇಳ್ತೀನಿ, ಆಗ ಭೇಟಿ ಮಾಡಬಹುದು. ಬಂದ ದಾರಿಲಿ ವಾಪಸ್ ಹೋಗು. ಅದು ಹಾಗಲ್ಲಮ್ಮ. ಅಮ್ಮನ್ ಮಾತನ್ನ ಕೇಳ್ಬೇಕಲ್ವಾ? ಹೊರಡು, ಹೋಗು. ಅನಿರುದ್ಧ ಎಲ್ಲಿ ಹೋಗ್ತಾನ್ರಿ? ಬಂದ್ಬಿಡ್ತಾನೆ. ಅವನು ಎಲ್ಲಿಗೋಗಿದ್ದಾನೆ, ಯಾವಾಗ ವಾಪಸ್ ಬರ್ತಾನೆ ನಿನಗೆ ಗೊತ್ತಾ ಅರವಿಂದ? ಹಾಗಿದ್ದಾಗ ಅವನ ಪರವಾಗಿ ನೀನು ಹೇಗೆ ಮಾತಾಡ್ತೀಯಾ? ಅವ್ರು ನಮ್ಮ ಹಿಂದೆನೆ ಕಾರಲ್ಲಿ ಬರ್ತಿದ್ದಾರೆ ಅನ್ಕೊಂಡೆ ಮಾವಯ್ಯ, ಆದ್ರೆ ಬರ್ಲಿಲ್ಲ. ಪರ್ಣಿಕಾ, ನಿಮ್ಮಮ್ಮ ಇಲ್ಲಮ್ಮ? ನನ್ನ ಬಗ್ಗೆ ಅಷ್ಟೊಂದು ಚಿಂತೆ ಮಾಡ್ಬಿಡಿ, ಅದಕ್ಕೆ ಬಂದ್ಬಿಟ್ನಲ್ಲ. ಭದ್ರಾ, ನೀನೇನೋ ಬಂದ್ಬಿಟ್ಟೆ. ಅನಿರುದ್ಧ ಎಲ್ಲಿ? ಹೆಣ್ಣುಡ್ಗಿ ಆಗಿದ್ರೆ ನನ್ನ ಹಿಂದೆನೇ ಬರ್ತಾ ಇದ್ದ. ನಿಮ್ಮ ಹಿಂದೆ ಬರೋದಕ್ಕೆ ಹೇಳಲಿಲ್ವಾ ಭದ್ರಾ? ಅಯ್ಯೋ, ಎಷ್ಟು ಸಮಾಧಾನದಿಂದ ಹೇಳ್ದೆ ಅಣ್ಣ. ಸ್ವಂತ ಅತ್ತೆ ಆಗಿರೋ ಕಾರಣಕ್ಕೆ ನೀನ್ ನನ್ ಮೇಲೆ ಹಕ್ಕು ಚಲಾಯಿಸಕ್ಕಾಗಲ್ಲ ಅಂತ ಕೂಡ ಹೇಳ್ದ. ಅವ್ನು ಹೇಳಿದ ಮಾತು ಮುಖದ ಮೇಲೆ ಹೊಡೆದಾಗಿತ್ತು. ಕಾಡಲ್ಲಿ ಅವನ ಜೊತೆ ಯಾಕೆ ವಾದ ಮಾಡೋದು ಅಂತ ಹೇಳಿ ನನ್ನ ಪಾಡಿಗೆ ನಾನು ಈ ಕಡೆ ಬಂದ್ಬಿಟ್ಟೆ. ಅದಕ್ಕೆ ಇಷ್ಟೊತ್ತಾಯ್ತು. ಭಾವ ಬಂದ್ರು.